ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇವತ್ತು ನಯನ ರಂಗಮಂದಿರದಲ್ಲಿದ್ದೀವಿ. ಏನು ವಿಶೇಷ ಅಂದರೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯಿಂದ 56ನೇ ಪ್ರಶಸ್ತಿ ಪುರಸ್ಕೃತ ಕಾರ್ಯಕ್ರಮ ಹಾಗೂ 22ನೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ನಾವು ಬುದ್ಧ ಹಾಗೂ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಗಣ್ಯರಾದಂತಹ ಪ್ರಮೀಳಾ ನೇಸರ್ಗಿ ಅವರು ನಮ್ಮ ಒಂದು ಕಾರ್ಯಕ್ರಮನ ಉದ್ಘಾಟನೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮಗೆ DCP ಡಾಕ್ಟರ್ H ಮಂಜುನಾಥ್ ಬಾಬು ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಗಂಡಸಿ ಸದಾನಂದ ಸ್ವಾಮಿಯವರು ಬಂದಿದ್ದರು. ಹಾಗೆಯೇ ಥರ್ಡ್ ಐ ಚೇರ್ಮನ್ ಮತ್ತು CEO ಆಗಿರುವಂತಹ ಸುಬ್ರಹ್ಮಣ್ಯಂ ಸರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆಯೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇವಾಗ ಇವ್ರನ್ನ ಮೋಸ್ಟ್ಲಿ ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿರ್ತೀರ. ಸಂಜೀವಿನಿ ಹೀಲಿಂಗ್ ಸೆಂಟರ್ ಅನ್ನೋ ಒಂದು ಸೆಂಟರ್ನ ಹೊಸಕೋಟೆನಲ್ಲಿ ಪ್ರಾರಂಭಿಸಿದ್ದಾರೆ. ಹಲವಾರು ಪೇಷಂಟ್ಸ್ಗಳಿಗೆ ಗುಣಮುಖವಾಗೂ ಆಗ್ತಾಯಿದ್ದಾರೆ. ಸೊ ತುಂಬ ಫೇಮಸ್ ಆಗಿರುವಂಥ ಸೋಷಲ್ ಮೀಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು. ಡಾಕ್ಟರ್ ಭರಣಿ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬುದ್ಧ ಜಯಂತಿ ಹಾಗೂ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿಗೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿಗಳಾಗಿ ಬಂದಿದ್ರಿ. ಯಾಕೆ ಅನ್ನಿಸ್ತು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಮೇಡಮ್? ತುಂಬ ಚೆನ್ನಾಗಿ ಅನಿಸ್ತು ಸರ್. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಅನಿಸ್ತು ಸರ್. ನೀವು ಮಾಡ್ತಾರಂಥ ಈ ಒಳ್ಳೆ ಕೆಲಸಗಳು ಎಷ್ಟೋ ಜನಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ. ಮತ್ತು ಎಷ್ಟೋ ಜನ ಒಂದು ಎಲೆಮರೆ ಕಾಯಿಗಳಾಗಿರುವಂತಹ ಎಷ್ಟೋ ಜನಕ್ಕೆ ನೀವು ಇವತ್ತು ಕರೆದು ಪ್ರಶಸ್ತಿಗಳನ್ನು ಕೊಟ್ಟು ಅವರ ಒಂದು ಪ್ರತಿಭೆಯನ್ನು ಗುರುತಿಸೋ ಥರ ಮಾಡ್ತಾಯಿದ್ದೀರಾ. ನಿಮ್ಮ ಸೇವೆಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸರ್. ಓಕೆ. ಮತ್ತು ಹಾಗೆ ಚೀಫ್ ಗೆಸ್ಟ್ ಆಗಿ ನಮಗೆ ಇವತ್ತು ಥರ್ಡ್ ಐ ಚೇರ್ಮನ್ ಮತ್ತು CEO ಆದಂಥ ಸುಬ್ರಹ್ಮಣ್ಯಂ ಸರ್ ಬಂದಿದ್ದರು. ನೀವು ವೇದಿಕೆ ಮೇಲೆ ಮಾತಾಡಿದಾಗ ಹೇಳಿದ್ರಿ, ನನಗೆ ನಿಜವಾಗ್ಲೂ ಒಂದು ಕನಸಿತ್ತು ಸರ್ನ ನೋಡೋದಂತ. ಅವ್ರ ಜೊತೆ ಇವತ್ತೊಂದು ವೇದಿಕೆ ಶೇರ್ ಮಾಡಿದ್ರಿ ಮತ್ತು ಅವರಿಂದನೇ ಪ್ರಶಸ್ತಿ ಕೂಡ ಸಿಕ್ತು. ನಿಮಗೆ ಯಾಕೆ ಅನ್ನಿಸ್ತಾ ಇದೆ ಮೇಡಮ್? ತುಂಬ ತುಂಬ ಖುಷಿ ಆಗ್ತಾಯಿದೆ ಸರ್. ಏಕೆಂದರೆ ನಾನು ಫಸ್ಟು ಅವ್ರ ವಾಯ್ಸನ್ನು ಕೇಳಿದಾಗ ಇಷ್ಟೊಂದು ಚೆನ್ನಾಗಿರೋ ವಾಯ್ಸು ಯಾರ್ದಿರ್ಬೋದು ಅಂತ ನಾನು ತುಂಬ ಸರ್ಚ್ ಮಾಡ್ತಾಯಿದ್ದೆ. ಆಗ ಫೇಸ್ಬುಕ್ಕಲ್ಲಿ ಫಸ್ಟ್ ಟೈಮ್ ಅವರ ಫೇಸನ್ನು ನಾನು ನೋಡಿದೆ. ಆದರೆ ಇವತ್ತು ಅವ್ರ ಜೊತೆಯಲ್ಲಿ ನಾನು ಸ್ಟೇಜನ್ನು ಶೇರ್ ಮಾಡ್ಕೊಳ್ತೀನಿ ಅಥವಾ ಅವ್ರ ಕೈಲಿ ನಾನು ಪ್ರಶಸ್ತಿನ ತೊಗೊಳ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಈ ಕನಸನ್ನು ನೆರವೇರಿಸಿರೋ ನಿಮಗೆ ತುಂಬ 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 ಧನ್ಯವಾದಗಳು ಸರ್. ಓಕೆ ಮೇಡಮ್, ಧನ್ಯವಾದ ಮೇಡಮ್. ಹಾಗೆಯೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವು 2ನೇ ಬಾರಿ ಚೀಫ್ ಗೆಸ್ಟಾಗಿ ಬರ್ತಾ ಇರೋದು. ಅಪ್ಪು ಉತ್ಸವ ಅಂತ ಕೂಡ ಕಾರ್ಯಕ್ರಮ ಮಾಡಿದ್ವಿ ನಾಟ್ಯಪ್ರಿಯ ಆಡಿಟೋರಿಯಮಲ್ಲಿ. ಅದ್ಭುತವಾಗಿ ಮೂಡಿಬಂತು. ನೆನಪಿರಲಿ ಪ್ರೇಮ್ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟರು. ಹಾಗೆ ನೀವು ಅದಕ್ಕೆ ರೂವಾರಿಯಾಗಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಲ್ಲಿ ಕೂಡ ನಾವು ಪ್ರೆಸ್ ಮೀಟ್ ನಿಡ್ಕೊಂಡಿದ್ವಿ. ಆ ಒಂದು ಪ್ರೆಸ್ ಮೀಟ್ಗೂ ತಾವು ಮುಖ್ಯ ಅತಿಥಿಗಳಾಗಿ ಬಂದಿದ್ರಿ. ಸೊ ನನ್ನ ಬಗ್ಗೆ, ನಮ್ಮ ಒಂದು ಸಂಸ್ಥೆ ಬಗ್ಗೆ ಅಪಾರವಾದ ಗೌರವ ಇದೆ. ಅದಕ್ಕೋಸ್ಕರ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ನಾನು ಕರೀತಾ ಇದ್ದೀನಿ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ. ಜುಲೈ 26ನೇ ತಾರೀಕು ನಾವು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದು ಬಂದು ಡಾಕ್ಟರ್ಸ್ ಡೇ, ಜರ್ನಲಿಸಮ್ ಡೇ ಮತ್ತು ಹಾಗೆಯೇ ಕಾರ್ಗಿಲ್ ವಿಜಯ ದಿನೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. 26ನೇ ತಾರೀಕು ಜುಲೈ ನಯನ ರಂಗಮಂದಿರದಲ್ಲಿ ಪೂರ್ತಿ ದಿನ ಕಾರ್ಯಕ್ರಮ. ಇವಾಗಲೇ ನಾನು ನಿಮಗೆ ಒಂದು ಇನ್ವಿಟೇಷನ್ ಕೊಡ್ತಾ ಇದ್ದೀನಿ, ನಮ್ಮ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ, ಅನೇಕರಿಗೆ ನಿಮ್ಮಿಂದ ಒಂದು ಸ್ಫೂರ್ತಿದಾಯಕವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.